ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದು ಸೀಮಂತದ ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಅದು ಯಾರ್ದು ಎಲ್ಲಿ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ನಾವು ಇರುವಂಥದ್ದು ನಮ್ಮ ಅತ್ತೆಯ ತಮ್ಮನ ಮನೆಯಲ್ಲಿ. ಅವ್ರ ತಮ್ಮನ ಸೊಸೆದು ಸೀಮಂತ ಕಾರ್ಯಕ್ರಮ ನಡೀತಾ ಇದೆ. ನೀವು ನನ್ನ ಹಳೆ ವ್ಯೂವರ್ಸ್ ಆಗಿದ್ದರೆ ಇವರೆಲ್ಲರೂ ಕೂಡ ನಿಮಗೆ ಪರಿಚಯ ಇದ್ದೇ ಇರುತ್ತೆ. ನನ್ನ ಹಳೆ ಲಾಗ್ನಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ ಪರಿಚಯ ಮಾಡಿಸಿದ್ದೀನಿ ನಾನು. ಈಗ ಇಲ್ಲಿ ಡೆಕೋರೇಷನ್ ಕೂಡ ನಡೀತಾ ಇದೆ. ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿದಂಥದ್ದು, ಬಟ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ನೋಡ್ಬೋದು ಡೆಕೋರೇಷನ್ ಫುಲ್ ಆದಮೇಲೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಹೇಳಿ. ಇವಾಗ ಹುಡುಗಿ ಮನೆಯವರು ಕೂಡ ಎಲ್ಲರೂ ಬಂದರು. ಈ ತಟ್ಟೆ ಎಲ್ಲ ತುಂಬ್ತಾ ಇದ್ದಾರೆ. ಒಂದು 16 ತಟ್ಟೆನ ತುಂಬಿದ್ರು. 16, 9, 21 ಈ ರೀತಿಯಲ್ಲಿ ತುಂಬ್ತಾರೆ. ನೋಡ್ಬೋದು ನಮ್ಮ ಮಮ್ ಟು ಬಿ ಹುಡುಗಿ ಇವರೇನೆ, ದಿವ್ಯಾ ಅಂತ ಇವ್ರ ಹೆಸರು. ಎಲ್ಲ ಮೇಕಪ್ ಎಲ್ಲ ಮಾಡಿ ಸ್ಯಾರಿ ಡ್ರೇಪಿಂಗ್ ಎಲ್ಲ ಕೂಡ ಆಗಿದೆ. ಎಲ್ಲರೂ ಕೂಡ ಬ್ಲೆಸ್ ಮಾಡಿ ಇವ್ರಿಗೂ ಕೂಡ ತುಂಬ ಸೇಫಾಗಿ ಡೆಲಿವರಿ ಆಗಲಿ, ಮಗು ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಾಗಿ ಹುಟ್ಟಲಿ ಅಂತ ಹೇಳಿ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ಕೂಡ ನನ್ನ ಫ್ಯಾಮಿಲಿ ಅಂತ ನಾನು ಎಲ್ಲ ಲಾಗ್ನಲ್ಲೂ ಹೇಳ್ತಾ ಇರ್ತೀನಿ. ಸೊ ನೀವು ಕೂಡ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನಾನು ರೆಡಿಯಾಗಿದ್ದಂಥದ್ದು. ನನ್ನ ತಂಗಿ ಕೂಡ ಈ ರೀತಿ ರೆಡಿಯಾಗಿದ್ದಾಳೆ. ಅವಳ ಲಾಗ್ನಲ್ಲೂ ಕೂಡ ಅವಳು ಅಪ್ಲೋಡ್ ಮಾಡ್ತಾಳೆ. ಅದರಲ್ಲೂ ಕೂಡ ನೋಡಿ, ಇದರಲ್ಲಿ ಇಲ್ದಿರೋವಂಥ ಕ್ಲಿಪ್ಪಿಂಗ್ಸ್ ಅದರಲ್ಲೂ ಕೂಡ ಸಿಗುತ್ತೆ ನಿಮಗೆ. ಅವಳದು ಚಾನಲ್ ಬಂದು ಚೇತನ ಗುರುರಾಜ್. ಸೊ ಅದನ್ನು ಕೂಡ ಒಂದು ಸಾರಿ ವಾಚ್ ಮಾಡಿ. ಇವಾಗ ತಟ್ಟೆ ತುಂಬಿರೋವಂಥದ್ದನ್ನೆಲ್ಲ ತಂದು ಇಲ್ಲಿ ಅರೇಂಜ್ ಮಾಡ್ತಾ ಇರೋವಂಥದ್ದು. ನಾ ಆಗಲೇ ಹೇಳ್ದಾಗಲೇ 16 ತಟ್ಟೆ ಅಥವಾ 9 ತಟ್ಟೆ, 21 ತಟ್ಟೆ ಈ ರೀತಿಯಲ್ಲಿ ತುಂಬ್ತಾರೆ. ಇದರಲ್ಲಿ ಹಣ್ಣುಗಳು, ಹಾಗೆ ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಕಡಲೆ ಮತ್ತು ಸ್ವೀಟ್ಸು, ಪುರಿ ಉಂಡೆ, ಚಕ್ಲಿ ಈ ರೀತಿ ಎಲ್ಲ ಇರುತ್ತೆ. ಬಳೆ ಎಲ್ಲನೂ ಕೂಡ ಇರುತ್ತೆ. ಹಾಗೆ ಅರಿಶಿನ ಕುಂಕುಮ, ಮತ್ತು ಎಲ್ಲರೂ ಬೇರೆ ಎಲ್ಲ ಬಂದಿರ್ತೇವಲ್ವ ಜನ, ಅವಳಿಗೆ ಸೀರೆ ಕೊಡುವಾಗ ಅದನ್ನು ಕೂಡ ಈ ರೀತಿ ತಟ್ಟೆಲಿಟ್ಟು ಸೀರೆ ಬಳೆ ಎಲ್ಲನೂ ಕೂಡ ಈ ಟೈಮ್ನಲ್ಲಿ ಕೊಡುವಂಥದ್ದು. ಸೊ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ನೋಡ್ಬೋದು ಇವಾಗ ಫುಲ್ ಅರೇಂಜ್ ಮಾಡಿದ್ದಾರೆ. ದೀಪ ಹಚ್ಚಿರೋ ಕಾರಣ ಅವಳಿಗೆ ತುಂಬಾ ಸೆಕೆ ಆಗ್ತಿತ್ತು, ಫ್ಯಾನ್ ಆಫ್ ಮಾಡಿಬಿಟ್ಟಿದ್ವಿ. ಅದು ಇವಾಗ ಸಮ್ಮರ್ಗೆ ತುಂಬ ಬಿಸಿಲಿಗೂ ಅದಕ್ಕೂ, ಅವಳು ಪ್ರೆಗ್ನೆಂಟ್ ಬೇರೆ, ನಮಗೆ ಆಗೋದಿಲ್ಲ ಪಾಪ. ಅವಳಂತೂ ತುಂಬಾ ಸ್ವೆಟ್ ಆಗ್ತಿದ್ಲು ಅಂತಲೇ ಹೇಳ್ಬೋದು. ಈಗ ಮೊದಲು ತುಂಬೋ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಮೊದಲಿಗೆ ಮೊದಲೆಲ್ಲ ತುಂಬಿ ಫಸ್ಟ್ ಶಾಸ್ತ್ರ ಮಾಡಿದ ನಂತರ ಆಮೇಲೆ ಬೇರೆ ಎಲ್ಲರೂ ಕೂಡ ಶಾಸ್ತ್ರ ಮಾಡ್ತಾರೆ. ಒಂದು 5 ಜನ 9 ಜನ ಈ ರೀತಿಯಲ್ಲಿ ಶಾಸ್ತ್ರ ಮಾಡ್ತಾ ಹೋಗ್ತಾರೆ. ಈಗ ಹುಡುಗಿಗೆ ಮೊದಲು ತುಂಬ್ತಾ ಇದ್ದಾರೆ. ಪ್ರೆಗ್ನೆನ್ಸಿಲಿ ತೆಂಗಿನಕಾಯಿ ಸುಳ್ದಿರೋದನ್ನ ಕೊಡಬಾರ್ದು. ಅದಕ್ಕೋಸ್ಕರ ಫುಲ್ಲು ರೌಂಡ್ ತಳ್ಳು ಅಂತ ಹೇಳ್ತೀವಿ ನಾವು, ಅದಕ್ಕೆ ಸಿಪ್ಪೆ ಬಿಡಿಸ್ದೇ ಇರೋ ತೆಂಗಿನಕಾಯಿ ಅದನ್ನು ಮೊದಲಿಗೆ ತುಂಬ್ತಾ ಇದ್ದಾರೆ. ಹಾಗೆ ಅಕ್ಕಿ, ಬೆಲ್ಲ, ಕೊಬ್ಬರಿ ಕೊಡೋದಿಲ್ಲ, ಕಡಲೆ, ಹುರ್ಗಡ್ಲೆ ಇದೆಲ್ಲನೂ ಕೂಡ ಹಾಕಿ ಮೊದಲು ತುಂಬೋ ಅಂಥದ್ದು. ಇದನ್ನು ಅವಳು ಹಾಗೆ ಗಂಟು ಕಟ್ಕೊಂಡು ತವ್ರ ಮನೆಗೆ ತಗೊಂಡು ಹೋಗಬೇಕು. ಆ ತೆಂಗಿನಕಾಯಿನ ಮಗು ಹುಟ್ಟಿದ ಮೇಲೆ ಸುಲಿಬೇಕು, ಅಲ್ಲಿ ತನಕ ಸಿಪ್ಪೆನ ಸುಲಿಬಾರ್ದು. ಸೊ ಇದೆಲ್ಲ ನೋಡುವಾಗ ನನಗೆ ನನ್ನ ಸೀಮಂತ ಕೂಡ ನೆನಪಾಗ್ತಾ ಇತ್ತು. ನಾನು ಅದೊಂದು ನನ್ನ ಸೀಮಂತದ ಲಾಗ್, ನನ್ನ ಸೀಮಂತ ಮತ್ತು ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅನ್ನೋದನ್ನ ನಾನು ಖಂಡಿತವಾಗ್ಲೂ ಒಂದು ಸಾರಿ ಶೇರ್ ಮಾಡ್ಕೊತೀನಿ, ಆ ಫೋಟೋಸ್ ಎಲ್ಲ ನಿಮ್ಮ ಜೊತೆ. ಹಾಗೆ ಇಲ್ಲಿ ಅವರ ಯಜಮಾನರು, ನನ್ನ ತಮ್ಮ ಇವರು, ಅವರು ಕೂಡ ಹಾರ ಎಲ್ಲ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಬಳೆ ಕೂಡ ತೊಡಿಸ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಅದೊಂದು ಡ್ರೀಮ್ ಇರುತ್ತಲ್ವ, ಗಂಡನ ಹತ್ರ ಇದೆಲ್ಲ ಮಾಡಿಸ್ಕೋಬೇಕು ಅನ್ನೋದು. ಅದು ಇಂಥ ಟೈಮ್ನಲ್ಲಿ ತುಂಬಾ ಅದು ಅನ್ನಿಸ್ತಾ ಇರುತ್ತೆ. ಈ ರೀತಿ ಗಂಡ ಜೊತೆಲೇ ಇರಬೇಕು, ಗಂಡನ ಜೊತೆಲೇ ಇರಬೇಕು, ಮತ್ತು ಅವ್ರು ಈ ರೀತಿ ಎಲ್ಲ ಮಾಡಬೇಕು, ಕೇರಿಂಗ್ ಮಾಡಬೇಕು. ಅದು ಈ ಟೈಮ್ನಲ್ಲಂತೂ ತುಂಬಾ ಹೆಚ್ಚಾಗಿ ಅನಿಸ್ಬಿಡುತ್ತೆ. ಮತ್ತು ಒಂಥರ ಎಮೋಷ್ನಲ್ ಆಗೋಗಿರ್ತೀವಿ ನಾವು ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ತುಂಬ ಸೆನ್ಸಿಟಿವ್ ಆಗೋಗಿರ್ತೀವಿ. ಯಾರೇನೇ ಅಂದ್ರೂ ಪಟ್ಟಂತ ಕಣ್ಣಲ್ಲಿ ನೀರು ಬರೋವಂಥದ್ದು ಎಲ್ಲನೂ ಕೂಡ ಆಗೋಗುತ್ತೆ ಈ ಟೈಮಲ್ಲಿ ಅಂತಲೇ ಹೇಳ್ಬೋದು. ಸೊ ಈ ಹೆಣ್ಣಿನ ಜನ್ಮದಲ್ಲಿ ಇದೊಂದು ಮೋಸ್ಟ್ ಪ್ರೇಷಿಯಸ್ ಒಂದು ಜರ್ನಿ ಅಂತಲೇ ಹೇಳ್ಬೋದು. ನಾವು ಇನ್ನೊಂದು ಜೀವಕ್ಕೆ ಜೀವ ಕೊಡ್ತೀವಲ್ವ, ಅದು ಆ ಫೀಲಿಂಗೇ ಬೇರೆ. ಅದು ಹೆಣ್ಮಕ್ಳಿಗೆ ಅಲ್ದಿರ ಬೇರೆ ಯಾರಿಗೂ ಆ ಶಕ್ತಿ ಇಲ್ಲ ಅಂತ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ. ಸೊ ಅದು ಎಷ್ಟು ಟ್ರೂ ಅಲ್ವಾ, ಪ್ರಕೃತಿನೇ ಹಾಗೆ.
ಎಷ್ಟು ಕಷ್ಟಪಟ್ಟು ಇಷ್ಟೆಲ್ಲ 9 ತಿಂಗಳು ಅವಳು ಆ ಮಗುನ ಹೊಟ್ಟೆಲಿಟ್ಕೊಂಡು ಏನೇ ನಮ್ಮದು ಕಾಲು ನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಸುಸ್ತು, ವಾಮಿಟಿಂಗ್, ತಲೆ ಸುತ್ತು ಏನೇ ಇದ್ದರೂ ಕೂಡ ಆ ಮಗು ಕೈಗೆ ಬರುತ್ತಲ್ವ, ಆವಾಗ ಆಗೋ ಫೀಲಿಂಗ್ಸು 9 ತಿಂಗಳು ನಾವು ಕಷ್ಟಪಟ್ಟಿರೋದು ಎಲ್ಲನೂ ಕೂಡ ಮರ್ತೋಗ್ಬಿಡುತ್ತೆ. ಸೊ ಅದೊಂಥರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಆ ಫೀಲಿಂಗೇ ಬೇರೆ. ಈಗ ನಾವು ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆಶೀರ್ವಾದ ಕೂಡ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು ನನ್ನ ಲುಕ್ ಇದರಲ್ಲಿ ಫುಲ್ ಕಾಣಿಸ್ತಾ ಇದೆ ನಿಮಗೆ. ಸಿಂಪಲಾಗಿ ಈ ರೀತಿ ರೆಡಿಯಾಗಿದ್ದಂಥದ್ದು. ಇಲ್ಲಿ ಎಲ್ಲ ಶಾಸ್ತ್ರ ಎಲ್ಲ ಮುಗಿದ ನಂತರ ಬಂದಿರೋರಿಗೆಲ್ಲ ಅರಿಶಿನ ಕುಂಕುಮನ ಕೊಡ್ತಾ ಇದ್ದಾರೆ, ತಾಂಬೂಲ ಅರಿಶಿನ ಕುಂಕುಮ ಎಲ್ಲನೂ ಕೂಡ. ಹಾಗೆ ಬಂದಿರೋರು ಅವಳ ಜೊತೆ ಕೆಲವೊಂದಷ್ಟು ಫೋಟೋ ಶೂಟ್ಸ್ನೆಲ್ಲ ಕೂಡ ಮಾಡಿಸ್ಕೊತಾ ಇದ್ರು. ಇದು ಮನೇಲೇ ಮಾಡಿದಂಥದ್ದು. ನಮ್ಮಮ್ಮ ಕೂಡ ಇವಾಗ ಬಂದರು. ಸ್ವಲ್ಪ ಲೇಟ್ ಆಯಿತು ಅಮ್ಮ ಬಂದಿದ್ದು, ಮೈಸೂರಿಂದ ಬರಬೇಕಿತ್ತಲ್ವ, ಅದಕ್ಕೋಸ್ಕರ ಅವ್ರು ಬಂದಿದ್ದು ಲೇಟ್ ಆಯಿತು. ಅವರು ಕೂಡ ಈ ರೀತಿ ಸೀರೆ, ತಾಂಬೂಲ ಎಲ್ಲನೂ ಕೂಡ ತಂದಿದ್ರು ಅವಳಿಗೆ ಕೊಡೋದಕ್ಕೆ. ನಮ್ಮ ಚೇತನನ್ ವ್ಲಾಗ್ನಲ್ಲಿ ನಾನು ಆಗಲೇ ಹೇಳ್ದಾಗೆ ಅವಳು ಕೂಡ ಶೇರ್ ಮಾಡ್ಕೊತಾಳೆ. ನೋಡ್ಬೋದು ಇಲ್ಲಿ ನಮ್ಮ ಮನೆ ಮಕ್ಕಳೆಲ್ಲ ಸೇರಿ ಒಂದು ಫೋಟೋ, ಗಂಡು ಮಕ್ಕಳೆಲ್ಲ ಒಂದು ಸಾರಿ ಫೋಟೋಸ್ನ ತೆಗೆಸ್ಕೊತಿದ್ದಾರೆ. ಇಲ್ಲಿ ನಮ್ಮ ಹುಡುಗ ಕೂಡ ಗಿಫ್ಟ್ನ ಕೊಡ್ತಾ ಇದ್ದಾನೆ. ಸೊ ಎಲ್ಲರೂ ರೇಗಿಸ್ತಾ ಇದ್ರು, ಏನು ಗಿಫ್ಟ್ ಕೊಡ್ತಾ ಇದೀಯ ನೀನು, ನಾವೇ ಕೊಟ್ಟಿಲ್ಲ, ನೀನೇನು ಕೊಡ್ತಾ ಇದೀಯಾ ಅಂತ ಹೇಳಿ ಅವ್ರ ಅಕ್ಕಂದ್ರೆಲ್ಲ ಕೂಡ ಅವನ್ನ ರೇಗಿಸ್ತಾ ಇದ್ರು. ಈಗ ಅಮ್ಮ ಕೂಡ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಅವ್ರು ತಂದಿರೋ ಅಂಥದ್ದೆಲ್ಲ ಅವಳಿಗೆ ಕೊಟ್ಟು ಶಾಸ್ತ್ರ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಸೀಮಂತ ಮಾಡುವಾಗ ಅವಳಿಗೆ ಏನಿಷ್ಟ ಅದನ್ನು ಕೇಳಿ ಆ ಅಡುಗೆ ಕೂಡ ಮಾಡಿಸಿದ್ರು ಆಂಟಿ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಅಕ್ಷತೆ ಹಾಕುವಾಗ ನಮ್ಮನೆ ಪುಟಾಣಿಗಳು ಸುಮ್ಮನಿರ್ತಾರ, ಅವರು ಕೂಡ ಅಕ್ಷತೆ ಹಾಕಿ ಒಂದಷ್ಟು ಫೋಟೋ ಶೂಟ್ಸ್ ಕೂಡ ಮಾಡಿಸ್ಕೊತಾ ಇದ್ದಾರೆ ಅವ್ರ ಅತ್ತೆ ಜೊತೆ. ಇಲ್ಲಿ ಆಗಲೇ ಗಂಡು ಮಕ್ಕಳದೆಲ್ಲ ಫೋಟೋ ಶೂಟ್ಸ್ ಆಯಿತು, ಈಗ ಹೆಣ್ಮಕ್ಳು ಕೂಡ ಫೋಟೋ ಶೂಟ್ಸ್ನ ಮಾಡಿಸ್ಕೊತಾ ಇದ್ದಾರೆ. ಸೊ ಇದೊಂದು ಫಂಕ್ಷನ್ ಅಲ್ವಾ, ಚಂದವಾಗಿ ರೆಡಿಯಾಗಿ ನಾವು ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಎಲ್ಲನೂ ಕೂಡ ಇರುತ್ತೆ. ಹಾಗೆ ಇಲ್ಲಿ ಆರತಿ ಕೂಡ ಮಾಡ್ತಾ ಇದ್ದಾರೆ. ಏ ಸುಮ್ನಿರೋ, ಏ ಆರ್ತಿ ಸಾಂಗ್ ಹೇಳಲ್ವಾ, ನೀವ್ ಮಾಡ್ತೀರ ನೋಡಿ. ಆ ಮಗ ಕಲ್ತ್ಕೊಳ್ಳಿ ಅಂತ. ಆಮೇಲೆ ಫೋನ್ ಪೇ ಮಾಡ್ತೀನಿ ಅಂದ್ಬಿಟ್ಟು 5 ರೂಪಾಯಿ ಹಾಕೋಣ. ಡಿಜಿಟಲ್ ಇಂಡಿಯಾ ಕಾಫಿ ಕಲರ್ ನೋಟು. ಆರತಿ ಎಲ್ಲ ಮುಗಿದ ನಂತರ ಇವಾಗ ಊಟಕ್ಕೂ ಕೂಡ ರೆಡಿಯಾಗಿತ್ತು. ಕ್ಯಾಟ್ರಿಂಗ್ ಹೇಳಿದರು, ಎಲ್ಲ ಐಟಮ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಒಬ್ಬಟ್ಟು ಹಾಗೆ ಚಂಪಾಕಲಿ ಸ್ವೀಟ್ಸ್ ಕೂಡ ಮಾಡಿಸಿದ್ರು. ರುಮಾಲಿ ರೋಟಿ, ಪಲಾವ್, ಪಲ್ಯಗಳು, ರಾಯ್ತ, ಪಾಯಸ, ಈ ರೀತಿ ಎಲ್ಲ ಐಟಮ್ಸು ಕೂಡ ಇತ್ತು. ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಿಸಿಲಿಗೆ ತುಂಬ ಮಸಾಲೆ ಇಲ್ದಿರ ಆ ರೀತಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದೀವಿ.
ಫಂಕ್ಷನ್ ಅಂದಮೇಲೆ ರಿಲೇಟಿವ್ಸ್ ಕಸಿನ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಸಿಗ್ತೀವಲ್ವ, ಆ ವೈಬ್ಸೇ ಬೇರೆ ಅಂತಲೇ ಹೇಳ್ಬೋದು. ಫುಲ್ ಮಜಾ, ಫುಲ್ ಕಾಮಿಡಿ, ಫುಲ್ ಕಾಲೆಳ್ಕೊಂಡಿರೋ ಅಂಥದ್ದು ಇದೇ ಕೂಡ ಆಗ್ತಾ ಇರುತ್ತೆ. ನಾನು ನಿನ್ನೆ ನಮ್ಮ ಜಾತ್ರೆ ಲಗ್ನಲ್ಲಿ ಇವ್ರನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ, ಇದೇ ಕಾರಣಕ್ಕೆ ಅವರು ಅವತ್ತೊಂದು ದಿನ ಬರೋದಕ್ಕೆ ಹೇಳಿರಲಿಲ್ಲ. ನೆಕ್ಸ್ಟ್ ಡೇನೇ ಸೀಮಂತ ಇದ್ದಿದ್ದರಿಂದ ಅವರು ಅದ್ರ ಪ್ರಿಪ್ರೇಷನಲ್ಲಿದ್ದರು. ಸೊ ಅದಕ್ಕೋಸ್ಕರ ಅವರು ನಮ್ಮ ಜಾತ್ರೆಗೆ ಈ ಸಾರಿ ಮಿಸ್ ಆಗಿದ್ರು ಅಂತಲೇ ಹೇಳ್ಬೋದು. ಆ ಮಿಸ್ಸಿಂಗ್ನ ನಾನು ಇಲ್ಲಿ ಫುಲ್ಫಿಲ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಇವ್ರ ಜೊತೆ ಪ್ರತಿ ಸಲ ಟೈಮ್ ಸ್ಪೆಂಡ್ ಮಾಡುವಾಗ್ಲೂ. ಯಾವುದೇ ರೀತಿ ಬೋರಿಂಗ್ ಆಗೋದಿಲ್ಲ ಅಥವಾ ಬೇಜಾರಾಗೋದಿಲ್ಲ. ಏನಪ್ಪ ಹಿಂಗೆ ಮಾತಾಡ್ತಾರೆ ಅಂತ ಅನಿಸೋದಿಲ್ಲ. ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಮದುವೆ ಆದಾಗಿಂದನೂ ಒಂದು ಸಾರಿನೂ ಕೂಡ ಯಾರು ಹೋಗ್ತಾರಪ್ಪ ಅವ್ರ ಮನೆಗೆ, ಅವ್ರು ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಕಾಲೆಳಿತಾರೆ, ಈ ರೀತಿ ನನಗೆ ಯಾವತ್ತೂ ಕೂಡ ಅನಿಸಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಕಾಮಿಡಿ ಮಾಡ್ತೀವಿ, ಅದು ಹೆಲ್ದಿ ಕಾಮಿಡಿ ಆಗಿರುತ್ತೆ. ಯಾರಿಗೆ ಕೂಡ ಹರ್ಟ್ ಮಾಡೋ ರೀತಿಯಲ್ಲಿ ಯಾರೂ ಕೂಡ ಮಾತಾಡೋದಿಲ್ಲ. ಅದೊಂದು ಸೆನ್ಸ್ ಇಟ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾರೆ. ನೋಡ್ಬೋದು ಇವಾಗ ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಊಟಕ್ಕೆ ಕೂತು ಊಟ ಕೂಡ ಮಾಡ್ತಾ ಇದ್ದೀವಿ. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಅವಳನ್ನ ಕಳಿಸುವಾಗ ಸ್ವಲ್ಪ ಬೇಜಾರು ಕೂಡ ಇತ್ತು. ಅವಳು ಕೂಡ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗಿದ್ದಾಳೆ ಇವಾಗ ಅಂತಲೇ ಹೇಳ್ಬೋದು. ನಮ್ಮನೆಗೆ ಯಾರೇ ಬಂದರೂ ಅಷ್ಟೇ, ಈವನ್ ನನ್ನ ತಂಗಿ ಮಗು, ಅವಳು, ಬೇರೆಯವರು, ಅವ್ರ ತಂಗಿ, ನಾವೇ ಕಷ್ಟ ಅವ್ರನ್ನ ಕೇರ್ ಮಾಡಬೇಕು ಅಂತ ಕೂಡ ಅವ್ರು ಮಾಡೋದಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ನನ್ನ ತಂಗಿಗೆ ನಮ್ಮನೆಗೆ ಬಂದಾಗ ಅವ್ರ ಮಗಳನ್ನ ಆರಾಮಾಗಿ ಇವ್ರ ಜೊತೆ ಬಿಟ್ಬಿಟ್ಟು ಅವಳ ಪಾಡುಗಳು ನಮ್ಮ ಎಲ್ಲರ ಜೊತೆನೂ ಚೆನ್ನಾಗಿರ್ತಾಳೆ. ನನ್ನ ಮಗಳು ಎಲ್ಲೋದ್ಲು ಅಂತ ಹುಡ್ಕೋ ಅಂಥದ್ದು ಏನಿಲ್ಲ. ಅಷ್ಟು ಚೆಂದವಾಗಿ ಮಕ್ಕಳನ್ನೆಲ್ಲ ಕೇರ್ ಮಾಡಿಕೊಂಡು ಆಟ ಆಡಿಕೊಂಡು ಅವ್ರ ಜೊತೆ ಆಟ ಆಡಿಸ್ಕೊಂಡು ಇರ್ತಾರೆ. ತುಂಬಾ ಖುಷಿಯಾಗುತ್ತೆ. ತುಂಬಾ ಬ್ಲೆಸ್ಸಿಂಗ್ಸ್ ಕೂಡ ಅನಿಸುತ್ತೆ ಈ ಫ್ಯಾಮಿಲಿ ನಮಗೆ ಸಿಕ್ಕಿರೋದು ಅಂತಲೇ ಹೇಳ್ಬೋದು. ಸೊ ಇವಾಗ ನನ್ನ ಅಪ್ಪ ಅಮ್ಮ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ರು. ಅವರು ಮೈಸೂರು ತನಕ ಹೋಗಬೇಕಾಗಿದ್ದರಿಂದ ಅವ್ರು ಸ್ವಲ್ಪ ಬೇಗನೆ ಹೊರಟರು. ನಾನು ನೆಕ್ಸ್ಟ್ ಡೇ ನಾವು ಕೂಡ ಮೈಸೂರಿಗೆ ಹೋಗಬೇಕಾಗಿದ್ದರಿಂದ ನನ್ನ ತಂಗಿ ನನ್ನ ಜೊತೆನೇ ಉಳ್ಕೊಂಡ್ಳು. ನಾವು ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿ ಇವ್ರ ಮನೆಯಿಂದ ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ಇರೋದ್ರಿಂದ ಡ್ರಾಪ್ ಹಾಕೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಸೊ ಅವ್ರನ್ನ ಕೂಡ ಕಳಿಸ್ಕೊಡೋದನ್ನ ಒಂದು ಸಣ್ಣ ಗ್ಲಿಪ್ಸ್ ಕೂಡ ನಿಮ್ಮ ಹತ್ರ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ಇದೊಂದು ಪುಟಾಣಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ತುಂಬಾ ಬಿಸಿಲು ಅಂತಲೇ ಹೇಳ್ಬೋದು. ಸೆಕೆ, ಬಿಸಿಲು. ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಆದರೆ ತುಂಬಾ ಕಷ್ಟ. ಅದೊಂದು ಆಡುಮಾತಲ್ಲಿ ಹೇಳ್ತಾರಲ್ವ, ಬೇಸಿಗೆಗಾಲದಲ್ಲಿ ಪ್ರೆಗ್ನೆನ್ಸ್ ಆಗಬಾರ್ದು, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬಾಣಂತಿಯರಾಗಬಾರ್ದು, ಮಕ್ಕಳು ಬಟ್ಟೆ ಒಣಗಲ್ಲ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ನಾವು ಏನಂತಾರೆ ವೆದರ್ನ ನೋಡಿ ಆಗೋವಂಥದ್ದಲ್ಲ. ಬಟ್ ಆದಾಗ ಈ ರೀತಿ ಕಷ್ಟ ಆಗುತ್ತೆ. ಸೊ ಅದು ಏನಂತಾರೆ ಖುಷಿಯಿಂದ ಸ್ವೀಕರಿಸ್ಕೋಬೇಕು ಯಾವುದೇ ಬಂದ್ರೂ ಅಂತ ಹೇಳ್ತೀನಿ. ಈಗ ಅವಳನ್ನ ಕಳಿಸೋವಂಥ ಟೈಮ್ ಬಂತು. ಅವಳಿಗೆ ಆಲ್ರೆಡಿ ಮೊದಲೆಲ್ಲ ತುಂಬಿತ್ತಲ್ವ, ಅವಳದು ಕೂಡ ಊಟ ಎಲ್ಲ ಆದ ನಂತರ ಈಗ ಎಲ್ಲರೂ ಆಶೀರ್ವಾದ ತಗೊಂಡು ಅವಳು ಕೂಡ ಹೊರಡೋ ಸಮಯ ಬಂದಿದೆ. ಸೊ ಎಲ್ಲ ಬೇಡ ಬಗ್ಬೇಡ ಅಂತ ಹೇಳ್ತಾ ಇದ್ರು. ಆದ್ರೂ ಎಲ್ಲರೂ ಬ್ಲೆಸ್ಸಿಂಗ್ಸ್ ಅವಳ ಮಗುಗೆ ಬೇಕಲ್ವ, ಸೇಫ್ ಡೆಲಿವರಿ ಆಗಲಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಎಲ್ಲ ದೊಡ್ಡವ್ರದ್ದು ಬ್ಲೆಸ್ಸಿಂಗ್ಸ್ನ ತಗೊತಾ ಇದ್ದಾಳೆ. ನೀವು ಕೂಡ ಬ್ಲೆಸ್ ಮಾಡಿ ಅವಳಿಗೆ ಆರಾಮಾಗಿ ಡೆಲಿವರಿ ಆಗಲಿ, ಆರೋಗ್ಯವಂತ ಮಗು ಆಗಲಿ ಅಂತ ಹೇಳಿ ನಾನು ಕೂಡ ವೆಯ್ಟಿಂಗ್. ಸೋದರಳಿಯ ಅಥವಾ ಸೋದರ ಸೊಸೆ ಯಾರು ಬರ್ತಾರೆ ಅಂತ ನಾನು ಕೂಡ ವೆಯ್ಟಿಂಗಲ್ಲಿದ್ದೀನಿ. ಆ ಪುಟ್ಟು ಬಾಯಲ್ಲಿ ಅತ್ತೆ ಅಂತ ಕರೆಸ್ಕೊಳ್ಳೋಕ್ಕೆ ತುಂಬಾ ಖುಷಿಯಾಗುತ್ತೆ. ಈಗಲೂ ಕೂಡ ಕರೆಯೋರಿದ್ದಾರೆ, ಬಟ್ ಇನ್ನು ಪುಟಾಣಿ ಬರುತ್ತಲ್ವ ಕರೆಯೋದಕ್ಕೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ ಯಾವ ಮಗು ಆಯಿತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಅವಳನ್ನ ಕಳಿಸೋವಂಥ ಸಮಯ ಬಂದಿದೆ, ಹೊರಟಿದ್ದಾಳೆ. ಇಲ್ಲ ಅವಳು ಕಾರಿಗೆ ಹೋಗೋದು
ನೀವೇನಿಲ್ಲಿ ಬಾ ಮೆಲ್ಲಗೆ. ಮೂರು ಕಿಲೋಮೀಟರ್ ಹೋಗಕ್ಕೆ ಬಾ. ಹೋಗಿ ನಿಂತವ್ನ ಹೇಳು ಮುಂದೆ ಚಿತ್ರ. ಅವಳನ್ನ ಕಳಿಸ್ಕೊಟ್ಟ ನಂತರ ನಾವು ಕೂಡ ಹೊರಡೋ ಟೈಮ್ ಬಂದೇ ಬಿಡ್ತು. ಸೊ ನಾವು ಕೂಡ ನಮ್ಮ ಮನೆ ಕಡೆಗೆ ಹೊರಟಿದ್ದೀವಿ. ನಮ್ಮನ್ನ ಕೂಡ ಬಾಯ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ನಾನು ಕೂಡ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್.